Good morning to all. Welcome to SULABHA Academic English channel. I am Margayya, Assistant Professor of English. In today's class, I am going to explain the topic A Bird Eye View of Margayya's Domestic Life from the novel The Financial Expert by R.K.Narayan, prescribed by the University of Mysore to the second year BCom BBA program, third semester course 2020-21. ಈಗ ಮಾರ್ಗಯ್ಯನ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಹೇಗಿದೆ ಅಂತ ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈಗ ಅವನು ಮನೆಗೆ ಬಂದಾಗ, ಯಾಕಂದರೆ ಅವನ ಡೊಮೆಸ್ಟಿಕ್ ಲೈಫ್ ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂದರೆ ಅವನು ಹಣ ಮಾಡೋಕ್ಕೆ ಹೊರಡೋದೇ ಅವನ ಮಗನಿಗೋಸ್ಕರ. ಅವನ ಮಗನನ್ನು ಅವನು ಹೇಗೆ ಅವನು ಪ್ರೀತಿಸ್ತಾನೆ ಅನ್ನೋದನ್ನು ಈ ಒಂದು ಸಣ್ಣ ಘಟನೆಯಲ್ಲಿ ನೋಡೋಣ. Margayya lives in Malgudi at number 14D Vinayaka Madali Street and a famous landmark in Malgudi. Margayya ವಾಸಿರೋದು ನಂಬರ್ 14 ವಿನಾಯಕ ಮದಲಿ ಸ್ಟ್ರೀಟ್ ಮಾಲ್ಗುಡಿಯಲ್ಲಿ. ಇದು ಒಂದು ಫೇಮಸ್ ಲ್ಯಾಂಡ್ ಮಾರ್ಕ್ ವಿನಾಯಕ ಮದಲಿ ಸ್ಟ್ರೀಟ್ ಅಂತ. ಅದು ಸ್ಮಶಾನಕ್ಕೆ ಎದುರಿಗೆ ಇರ್ತಕ್ಕಂಥ ಮನೆ. ಜನ ಖಾಲಿ ಮಾಡ್ತಾರೆ ಸ್ಮಶಾನ ಎದುರಿಗಿದೆ ಅಂತ, ಆದರೆ ಮಾರ್ಗಯ್ಯ ಮಾತ್ರ ಖಾಲಿ ಮಾಡಲ್ಲ. ಅದು ಆ ಊರಿನಲ್ಲಿ ಕಟ್ಟಿದಂಥ ಅವ್ರ ಪೂರ್ವಿಕರು ಕಟ್ಟಿದ ಮೊದಲನೇ ಮನೆ. Margayya has 3 sisters and an elder brother, but he does not have any good relationship with them. 3 ಜನ ಸಹೋದರರಿದ್ದಾರೆ, ಒಬ್ಬ ಅಣ್ಣ ಇದ್ದಾನೆ, ಆದರೆ ಒಳ್ಳೆಯ ಸಂಬಂಧ ಇಲ್ಲ ಅವರೊಂದಿಗೆ. his father had lost all the money in order to get the marriage of his sisters. And ಆದ್ದರಿಂದ after the death of his father, his brother, his wife and the children did not like to live in the same house. ಅವ್ರ ಅಣ್ಣ ತುಂಬ ತೊಂದರೆ ಕೊಡ್ತಾರೆ. ಅಕ್ಕಂದಿರ ಮದುವೆಗೋಸ್ಕರ ಅವರ ತಂದೆ ಇದ್ದ ಮದ ಹಣವನ್ನೆಲ್ಲ ಕಳ್ಕೊಳ್ತಾರೆ. ಅದಕ್ಕೆ ಮಾರ್ಗಯ್ಯನಿಗೆ ಹೆಣ್ಮಕ್ಳು ಅಂತಂದರೆ ಆಗಲ್ಲ. ಅಂದ ಇಲ್ಲಿ ಮಾರ್ಗಯ್ಯನ ಅಣ್ಣ ಮತ್ತು ಅವನ ಅತ್ತಿಗೆ ಅವರ ಮಕ್ಕಳು ಕೂಡ ಒಂದೇ ಮನೆಯಲ್ಲಿ ಇರಲಿಕ್ಕೆ ತಂದೆ ಸತ್ತ ನಂತರ ಇಷ್ಟಪಡಲ್ಲ. ಅವ್ರ ಮಾರ್ಗಯ್ಯನ ತಂದೆ ಸತ್ತ ನಂತರ ದೇ ಇನ್ವಾಲ್ವ್ಡ್ ಇನ್ ಲಿಟಿಗೇಷನ್ ಆ್ಯಂಡ್ ಪಾರ್ಟಿಷನ್ಡ್ ಎವ್ರಿಥಿಂಗ್ ದೇರ್ ಫಾದರ್ ಹ್ಯಾಡ್ ಲೆಫ್ಟ್. ಸೊ ಹುಟ್ತಾ ಅಣ್ಣ ತಮ್ಮ ಬೆಳೀತಾ ದಾಯಾದಿ ಅಂತ ಗಾದೆನೇ ಇದೆ. ಅವ್ರ ತಂದೆ ಸತ್ತ ನಂತರ ಅವ್ರ ತಂದೆ ಏನೇನು ಬಿಟ್ಟಾಗಿದ್ರು ಅದನ್ನೆಲ್ಲ ಅವ್ರು ಭಾಗ ಮಾಡ್ಕೊಳ್ತಾರೆ. ದೇ ಇನ್ವಾಲ್ವ್ಡ್ ಇನ್ ಲಿಟಿಗೇಷನ್, ವಿವಾದ, ವ್ಯಾಜ್ಯ. ಅಂಡ್ ದೇ ಪಾರ್ಟಿಷನ್ಡ್ ಎವ್ರಿಥಿಂಗ್ ದೇರ್ ಫಾದರ್ ಹ್ಯಾಡ್ ಲೆಫ್ಟ್. ಎವ್ರಿಥಿಂಗ್ ದಟ್ ಕುಡ್ ಬಿ ಕಟ್ ಇನ್ ಟು ವಿತ್ ಅನ್ ಏಕ್ಸ್ ಆರ್ ಸೀಸರ್ಸ್ ಆರ್ ನೈಫ್ ವಾಸ್ ಡಿವೈಡೆಡ್ ಬಿಟ್ವೀನ್ ದೆಮ್. ಹಳ್ಳಿ ಕಡೆ ಭಾಗ ಮಾಡೋದು ನೋಡಿದಿರಲ್ಲ ಎಲ್ಲ. ನಿನಗೆದು ಅಂತ ಹಂಚ್ಕೊಂಬರ್ತಾರಲ್ಲ. ಎವ್ರಿಥಿಂಗ್ ದಟ್ ಕುಡ್ ಬಿ ಕಟ್ ಇನ್ ಟು ವಿತ್ ಅನ್ ಏಕ್ಸ್ ಆರ್ ಸೀಸರ್. ಕತ್ರಿಳಿ, ಕೊಡಲಿ ಅಥವಾ ಕತ್ತಿ, ಏಕ್ಸ್ ಅಂದರೆ ಸೀಸರ್ ಕತ್ರಿಲಿ, ನೈಫ್ ಚಾಕೋನಲ್ಲಿ ಏನೇನು ಕಟ್ ಮಾಡಿ ಎರಡೆರಡು ಮಾಡ್ಬೋದು ಎಲ್ಲ ಎರಡೆರಡು ಮಾಡಿದ್ರು. ಬಿಟ್ವೀನ್ ದೆಮ್ ನೋಡಿ, ಪ್ರಿಪೋಸಿಷನ್ ಬಿಟ್ವೀನ್, ಇಬ್ಬರ ನಡುವೆ. ದ ಅದರ್ ಥಿಂಗ್ಸ್ ವರ್ ಕೆಟಲಾಗ್ಡ್. ಇನ್ನು ಕಟ್ ಮಾಡೋಕ್ಕಾಗದೇ ಇರೋದನ್ನ ಅದೇ ಕೆಟಲಾಗ್ಡ್, ಒಂದು ಲಿಸ್ಟ್ ಮಾಡಿದ್ರು, ನಂಬರ್ ಹಾಕಿದ್ರು ಅಂಡ್ ದೆನ್ ಶೇರ್ಡ್ ಔಟ್. But one thing that could neither be numbered nor cut up was the backyard of the house with its single well. ಒಂದು ವಸ್ತುನ ಮಾತ್ರ ಕಟ್ ಮಾಡೋಕ್ಕಾಗಿಲ್ಲ, ಹಿಂದ್ಗಡೆ ಬ್ಯಾಕ್ಯಾರ್ಡ್ ಹಿತ್ತಲ್ಲೋ. ಯಾಕೆ ದೆರ್ ವಾಸ್ ಎ ಸಿಂಗಲ್ ವೆಲ್, ಮಧ್ಯೆ ಒಂದು ಬಾವಿ ಎದ್ಬಿಟ್ಟಿತ್ತು. They could do nothing about it. It fell to Margayya's share and he wanted to see his brother's family perish without water by closing it to them. But public opinion prevented the exercise of his right. People insisted that the well should remain common property. And so the dividing wall came up to it and stopped there, the well acting as a blockade between the 2 brothers, but accessible from either side. ಪಾರ್ಟಿಷನ್ ವಾಲ್ ಇತ್ತಲ್ಲ, ಅದು ಮನೆ ಮಧ್ಯೆ ಮನೆಯಿಂದ ಆಚೆಗೆ ಬಂತು ಇತ್ಲ ತನಕ ಅವೆಲ್ಲ ನಿಂತ್ಕೊಳ್ತು. ಮಾರ್ಗಯ್ಯನ ಪಾಲಿಗೆ ಬಂತು ಬಾವಿ. ವಾಂಟೆಡ್ ಟು ಟೇಕ್ ರಿವೆಂಜ್ ಅಗೇನ್ಸ್ಟ್ ಹಿಸ್ ಬ್ರದರ್ ಬೈ ಕ್ಲೋಸಿಂಗ್ ಇಟ್ ಅಪ್. ಆದರೆ ಪಬ್ಲಿಕ್ ಒಪಿನಿಯನ್ ಅವ್ರು ಹೇಳ್ತಾರೆ ಇಲ್ಲ, ವೆಲ್ ಕ್ಲೋಸ್ ಮಾಡಬಾರ್ದು, ಇಬ್ಬರು ಯೂಸ್ ಮಾಡಬೇಕು ಅಂತ. ಸೊ ಪಾರ್ಟಿಷನ್ ವಾಲ್ ಅಲ್ಲಿ ತನಕ ಬಂತು, ಇಬ್ಬರಿಗೂ ದ ವೆಲ್ ಈಸ್ accessible to both. When Margayya enters his house in the evening, he deposits his box under a bench in the front room of his house. He is greeted by his little son with a shout, "Appa," and asking, "What have you brought today?" Margayya ಸಂಜೆ ಬಿಸ್ನೆಸ್ ಮುಗಿಸ್ಕೊಂಡು ಬರ್ತಿದ್ದಂಗೆ he keeps his tiny box under a bench in the front room of his house. And then ಅಷ್ಟೊತ್ತಿಗೆ ಮಗ ಒಳಗಡೆ ಓಡಿ ಬರ್ತಾನೆ. "ಅಪ್ಪ, ವಾಟ್ ಹ್ಯಾವ್ ಯು ಬ್ರಾಟ್
today ಏನು ತೊಗೊಂಬಂದಿದ್ಯಾ ನನಗೆ ಅಂತ. ಮಾರ್ಗಯ್ಯ hoists him up on his shoulder and promises that the next day he will buy him a new engine, a small engine. ಇವತ್ತೇನು ತಂದೆ, ನಾಳೆ ತೊಗೊಂಬರ್ತೀನಿ, ನ್ಯೂ ಇಂಜಿನ್ ತೊಗೊಂಬರ್ತೀನಿ, ಸ್ಮಾಲ್ ಇಂಜಿನ್ ತೊಗೊಂಬರ್ತೀನಿ ಅಂತ he hoists him on his shoulder, ಭುಜದ ಮೇಲೆ ಕೂರಿಸ್ಕೊಳ್ತಾರೆ. ಬಾಲು asks how small it will be and indicate the size with his thumb and first finger. How small it will be, ಸಣ್ಣ ಇರುತ್ತಾ ಅಂತ indicate the size, and Margayya agrees to it. In this way, Margayya every day promises to bring a tiny engine, tiny cars, tiny into small. Every day promises, but he never brings. Tiny engine, tiny cows, tiny table, tiny everything of the maximum size of the mustard seed. ಇಷ್ಟೇ ದಪ್ಪ ಅಂತ ಬಾಲ ಕೇಳ್ತಾನೆ. ಎಸ್ ಟೈನಿ ತೊಗೊಂಬರ್ತೀನಿ ಅಂತಾನೆ, ಬರಲ್ಲ. ಹೀಗೆ ದಿನ ಕಳೀತಾ ಇರುತ್ತೆ. After that he puts him down and removes his upper clothes and goes to the backyard to wash his face to the well. ಅವನು ಬಾವಿ ಬಳಿಗೆ ಹೋಗ್ತಾನೆ ಬಟ್ಟೆಯನ್ನು ಬದಲಾಯಿಸಿ ಕೈಕಾಲು ಮುಖ ತೊಳೆಯೋಕ್ಕೆ. There is a small clump of banana trees where the drain water of 2 houses flow and has become a damp and marshy place. It's a common backyard for his house and the house next door. ಅದೊಂದು ಈಗಾಗಲೇ ಹೇಳಿದೆ, ಒಂದೇ ಇತ್ಲಿ 2 ಮನೆಗೆ. ಅಲ್ಲಿ ಒಂದು ಸ್ಮಾಲ್ ಕ್ಲಂಪ್ ಆಫ್ ಬನಾನಾ ಟ್ರೀಸ್ ಇದೆ. ಅಲ್ಲಿ ನೀರು 2 ಮನೆ ಡ್ರೈನ್ ವಾಟರ್ ಅಲ್ಲಿ ಹೋಗೋಗಿ ಇಟ್ ಹ್ಯಾಸ್ ಬಿಕಮ್ ಎ ಮಾರ್ಷಿ ಪ್ಲೇಸ್, ಅನ್ನೋ ಒಂಥರ ತೇವಾಂಶ ಉಳ್ಳ ದೌಗು ಪ್ರದೇಶ ಆಗಿಬಿಟ್ಟಿದೆ. Margayya looks about for the small brass pot. ಕೈಕಾಲು ತೊಳೆಯೋಕ್ಕೆ he looks for the small brass pot. ಹಿತ್ತಾಳೆ ಚೆಂಬನ್ನು ಹುಡುಕ್ತಾನೆ. He cannot see it anywhere. He calls out for his son, hey little man, where is the pot? ಮಗನ ನಂಗೆ ಕರೆಯೋಕೆ ತುಂಬ ಇಷ್ಟ. He likes to call his son out constantly. When he comes home he cannot bear to be away from him even for a moment. ಮಗ ಒಂದು ಕ್ಷಣ ಕಣ್ಣು ತಪ್ಪಿದರೆ ಅವನಿಗೆ ಆಗಲ್ಲ. ಆಲ್ವೇಸ್ ಎ ಲಿಟಲ್ ಮ್ಯಾನ್, ವೆರ್ ಆರ್ ಯು ಅಂತ. ಈ ಫೀಲ್ಸ್ ಅನೀಸ್ ಆ್ಯಂಡ್ ಇರಿಟೇಟೆಡ್ ವೆನ್ ದ ಚೈಲ್ಡ್ ಡಸ್ ನಾಟ್ ಆನ್ಸರ್ ಇಸ್ ಕಾಲ್. ಮಗ ಅಪ್ಪ ಇಲ್ಲಿದ್ದೀನಿ ಅನ್ಬೇಕು, ಇಲ್ಲ ಅಂದ್ರೆ ಈ ಫೀಲ್ಸ್ ವೆರಿ ಅನೀಸಿ ಆ್ಯಂಡ್ ಇರಿಟೇಟೆಡ್. Now he sees the youngest stooping over the lamp trying to thrust a piece of paper into the chimney. What's the young man doing? ಅವನು ಚಿಮ್ನಿ ಒಳಗಡೆ ಪೇಪರ್ ಹಾಕ್ತಾ ಇದ್ದಾನೆ. ಹಿಂಗೆ ಈ ಸ್ಟೂಪಿಂಗ್ ಓವರ್ ದ ಲ್ಯಾಂಪ್ ಹಿಂಗೆ ಬಾಗ್ಬಿಟ್ಟು ಅದ್ರೊಳಗಡೆ ಈಸ್ ಥ್ರಸ್ಟಿಂಗ್ ಎ ಪೀಸ್ ಆಫ್ ಪೇಪರ್ ಇನ್ ಟು ದ ಚಿಮ್ನಿ. ಹಿ ವಾಚಸ್ ಹಿಮ್ ಫ್ರಮ್ ದ ಡೋರ್ವೇ. ಹಿ ಸಪ್ರೆಸಸ್ ದ ಇನ್ಕ್ಲಿನೇಷನ್ ಟು ಕಾಲ್ ಹಿಮ್ ಅವೇ ಆ್ಯಂಡ್ ವಾರ್ನ್ ಹಿಮ್. ನೋಡ್ತಾನೆ ಅವನಿಗೆ ಬೇಡ ಕಣಪ್ಪ ಅಂತ ಹೇಳ್ಬೇಕು ಅನಿಸುತ್ತೆ, ಬಟ್ ಹಿ ಸಪ್ರೆಸಸ್ ಹಿಸ್ ಇನ್ಕ್ಲಿನೇಷನ್ ಟು ಕಾಲ್ ಹಿಮ್. Balu thrusts a piece of paper into the lamp, and when it burns brightly, he rejoices the sudden spurt of fire. He thrusts the piece of paper when he rejoices when there's a sudden burst of fire. ಯಾಕೆ ಬೆಂಕಿ ತಕ್ಷಣ ಉತ್ಕೊಂಡಾಗ ಅವ್ನು ಖುಷಿ ಆಗ್ಬಿಡುತ್ತೆ. ನಾವು ಈ ಥರ ಎಲ್ಲ ಆಟ ಆಡಿದ್ದೀವಲ್ಲ, ಬೆಂಕಿ ಬರ್ರ ಅಂತ ಪೇಪರ್ಗೆ ಹಸಿರು ಭಾಳ ಖುಷಿ ಅಲ್ವ ನಮಗೆ. ಬಟ್ ವೆನ್ ಇಟ್ ಬ್ಲ್ಯಾಕನ್ಸ್ ಅಂಡ್ ಬರ್ನ್ಸ್ ಔಟ್, ಡ್ರಾಸ್ ದ ಮೆಟಲ್ ಪ್ಲೇಟ್ ಆನ್ ದ ಟಾಪ್. ಅದೇ ಕಪ್ಪಾಗ್ಬಿಡ್ತಲ್ಲ, ಒಳಗಡೆ ಉಳ್ಕೊಬಿಡ್ತಲ್ಲ, ಬರ್ನ್ಸ್ ಔಟ್. ಈ ಡ್ರಾಸ್ ದ ಮೆಟಲ್ ಪ್ಲೇಟ್ ಆನ್ ದ ಟಾಪ್. ಅವನಿಗೆ ಗೊತ್ತಿಲ್ಲ ಸುಟ್ಟಿರುತ್ತೆ, ಬಿಸಿ ಆಗಿರುತ್ತೆ ಅಂತ. ಈ ಡ್ರಾಸ್ ದ ಮೆಟಲ್ ಪ್ಲೇಟ್ ಆನ್ ದ ಟಾಪ್. Before Margayya can stop him, he has touched and lets out a shriek. Margayya ನಿಲ್ಲಿಸ್ಬೇಕಯ್ಯೋ, ಬೇಡ ಅಂತ ಹೇಳ್ಬೇಕು ಅಲ್ಲಿಂದ ಅನ್ನೋಷ್ಟೊತ್ತಿಗೆ he has touched it and lets out a shriek. ಸುಟ್ಬಿಟ್ಟು ಕಿರ್ಚ್ಬಿಟ್ಟ, ಶ್ರೀಕ್, ಕಿಟಾರ್ ಅಂತ ಕಿರ್ಚ್ಬಿಟ್ಟ. Margayya is beside him in a moment. ನೋಡಿ, ಮೊಮೆಂಟ್ಗೂ ಮೂಮೆಂಟ್ಗೂ ವ್ಯತ್ಯಾಸ. ಪ್ರೊನೌನ್ಸಿಯೇಷನ್ ತುಂಬ ತಪ್ಪು ಮಾತಾಡ್ತೀರಿ. ಒಂದು ಮೂಮೆಂಟ್ ಬಂದ್ಬಿಟ್ಟೆ ಅಂತೀರಿ. ಒಂದು ಮೂಮೆಂಟ್ ಅಲ್ಲ, ಒಂದು ಮೂಮೆಂಟ್ ಅಂದರೆ ಕ್ಷಣ. ಒಂದು ಕ್ಷಣದಲ್ಲಿ, ಮೂಮೆಂಟ್ ಅಂದರೆ ಚಲನೆ. ಒಂದು ಕ್ಷಣದಲ್ಲಿ Margayya ಅಲ್ಲಿದ್ದ. ಐ ಶ್ರೀಕ್ ಬ್ರಿಂಗ್ಸ್ ಇನ್ Margayya's wife who has gone to a neighboring house. ಎಷ್ಟು ಜೋರಾಗಿ ಕಿರ್ಚ್ಬಿಟ್ಟ ಅಂದರೆ Margayya's wife has been to a neighboring shop. ಪಕ್ಕದ ಅಂಗಡಿಗೆ ಹೋಗಿದ್ರು ಇನ್ನೋ ಸಾಮಾನು ತಗೊಬರೋಕ್ಕೆ. She also came running. What is it? What has happened? Margayya feels embarrassed. Like a man caught shirking a duty. ತಪ್ಪು ಮಾಡ್ದನಿಗೆ Margayya ಹೆಂಗೆ ಕಿರಿಕಿರಿ ಒಂಥರ ಮುಜುಗರ ಆಗುತ್ತೆ. He tells his wife curtly, why do you shout so much, as if a great calamity had befallen this household, so that your sister-in-law in the neighborhood may think how active we are, I suppose. ಏನಾಯ್ತು ಇವಾಗ? ಮನೆ ಮೇಲೆ ಬಿದ್ದೋನಂಗೆ ಆಗ್ತಿದೆಯಾ? ದೊಡ್ಡ ಆಪತ್ತು ಬಂದವಳಂಗೆ. ಪಕ್ಕದಲ್ಲಿ ಮತ್ಗೆ ಏನು ತಿಳ್ಕೋಬೇಕು? ಸಿಸ್ಟರ್-ಇನ್-ಲಾ, ಹೌ ಪ್ರೌಡ್ ಯು ಆರ್ ಆಫ್ ಯುವರ್ ಸಿಸ್ಟರ್ ರಿಲೇಟಿವ್ಸ್. ನಿಮ್ಮ ಸಂಬಂಧಿಕರು ಏನು ಪ್ರೀತಿನೋ. ಸಿಸ್ಟರ್-ಇನ್-ಲಾ ಅಂತೆ, ಅತ್ತಿಗೆ ಅಂತೆ. ದ ಚೈಲ್ಡ್ ಹೂಸ್ ಬರ್ನ್ ಫಿಂಗರ್ ಸ್ಟಿಲ್ ರಿಮೈನ್ ಅನ್ಅಟೆಂಡೆಡ್ ಮೇಕ್ಸ್ ಎ ಗ್ರೇಟ್ ಹಾಲ್. ಇಲ್ಲಿ ಮಗು ಕಿರ್ಚ್ತಾ ಇದೆ. ಯಾಕೆ ಇನ್ನೂ ಫಿಂಗರ್ ಇವರಿಬ್ರು ಗಂಡ ಅಂತ ಜಗಳಾಡ್ತಿದ್ದಾರೆ, ಈ ಕಡೆ ನೋಡ್ತಾ ಇಲ್ಲ. At this the mother snatches him up from her husband's arms and hugs him close to her, hurting him more, whereupon he shouts in a key. ತಾಯಿ ಜೊತೆಗೆ ಮಗನ ಬಂದಂಗೆ ಅಪ್ಕೋತಾಳೆ, ಆದರೆ ಮತ್ತೆ ಹರ್ಟ್ ಆಗಿಬಿಡುತ್ತೆ. He begins to shout in a
ನ್ಯೂ ಕಿ ಇನ್ನು ಹೊಸ ರಾಗ ತೆಗಿತಾನೆ, ಹೊಸ ರಾಗದಲ್ಲಿ ಕರ್ಸ್ತಾನೆ. ಮಾರ್ಗಯ್ಯ ಟೆಲ್ಸ್ ಟು ಗೆಟ್ ದ ಆಯಿಂಟ್ಮೆಂಟ್ ಟ್ರೈನ್ ಟು ಕನ್ಸೋಲ್ ಬಾಲು. ಮಾರ್ಗಯ್ಯ ಆಯಿಂಟ್ಮೆಂಟ್ ತಗೋಬೇಕು ಅಂತಾನೆ. ಅವಳು ಕಬೋರ್ಡ್ ಎಲ್ಲ ರಮೇಜಿಂಗ್ ಹುಡುಕ್ತಾಳೆ. ಯು ನೀಡ್ ನಾಟ್ ಶೌಟ್ ದ ವೈವ್ ಅಂತ ರಮೇಜಿಂಗ್ ಇನ್ ದ ಕಬೋರ್ಡ್ ಅಂಡ್ ಗ್ರಂಬಲ್ಸ್, ಯು ಕೆನಾಟ್ ಲುಕ್ ಆಫ್ಟರ್ ಹಿಮ್ ಈವನ್ ಫಾರ್ ಎ ಸೆಕೆಂಡ್ ವಿತೌಟ್ ಲೆಟಿಂಗ್ ಹಿಮ್ ಹರ್ಟ್ ಹಿಮ್ಸೆಲ್ಫ್. ಆ ಮಗನ ಒಂದು ಸೆಕೆಂಡು ಆ ಮಗುಗೆ ಗಾಯ ಆಗ್ತದೆ, ತೊಂದರೆ ಮಾಡ್ಕೊಂಡು ನೋಡ್ಕೊಳಕ್ಕಾಗಲ್ಲ ನಿಮಗೆ ಅಂತ ಹುಡುಕ್ತಾ ಇದ್ದಾಳೆ ತಿಳ್ಕಾಡ್ಕೊಂಡು ಬೈಕೊಂಡು. ಯು ನೀಡ್ ನಾಟ್ ಗೆಟ್ ಹಿಸ್ಟರಿಕಲ್ ಅಬೌಟ್ ಇಟ್ ಜೆಂಟಲ್ ಲೇಡಿ, ಐ ಹ್ಯಾಡ್ ಗೋನ್ ಫಾರ್ ಎ ಮೊಮೆಂಟ್ ಟು ದ ವೆಲ್. ನಾನು ಬಾವಿ ಹತ್ರ ಹೋಗಿದ್ದೆ ಒಂದು ಕ್ಷಣ. ಜೆಂಟಲ್ ಲೇಡಿ ಕಿರ್ಚ್ಬೇಡ. ಎವ್ರಿ ಒನ್ ಗೆಟ್ಸ್ ಟ್ಯಾಪ್ ವಾಟರ್ ಇನ್ ದಿಸ್ ಟೌನ್, ವಿ ಅಲೋನ್ ಶಿ ಬಿಗ್ಯಾನ್ ಅಟ್ಯಾಕಿಂಗ್. ಅದೇ ನ್ಯೂ ಫ್ರೆಂಡ್ ಥಿಂಗ್ಸ್ ಹಂಗೇನೆ. ಒಂದು ಸಿಕ್ಬಿಡ್ತು ಜಗಳ ಆಡೋಕ್ಕೆ ಅಂದರೆ ಒಂದು ಪಾಯಿಂಟ್ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಈ ಊರಲ್ಲಿ ಎಲ್ರಿಗೂ ನೀರು ಸಿಗತ್ತೆ, ನಮ್ಮ ಮನೇಲಿ ಮಾತ್ರ ಟ್ಯಾಪ್ ವಾಟರ್ ಇಲ್ಲ, ನಲ್ಲಿ ನೀರಿಲ್ಲ. ಆಲ್ ರೈಟ್ he said, curbing her and turning his attention to the finger. You must never go near fire again, do you understand? ಮಾರ್ಗಯ್ಯ ಡೈವರ್ಟ್ ಮಾಡ್ದ. ಆಯ್ತು ಅಂತೇಳಿ ಮಗು ಕಡೆಗೆ ಗಮನ ಕೊಟ್ಟು, ಬೆಂಕಿ ಹತ್ರ ಹೋಗ್ಬಾರ್ದು ಮಗು. ವಿಲ್ ಯು ಬೈ ಮೀ ಎ ಲಿಟಲ್ ಎಲಿಫೆಂಟ್ ಟುಮಾರೋ? ಮಗ ಭಾಳ ಕಿಲಾಡಿ, ನೀವು ಹಂಗೆ ಅಲ್ವಾ? ಚೆನ್ನಾಗಿ ನೋಡಿ, ಹೆಂಗೆ ಅಪ್ಲಿಕೇಶನ್ ಹಾಕ್ತೇನೆ ನೋಡಿ, ನನಗೆ ಒಂದು ಲಿಟಲ್ ಎಲಿಫೆಂಟ್ ತೊಗೊಂಬರ್ತೀಯಾ? ದ ಚೈಲ್ಡ್ ಆಸ್ಕ್ಡ್ ಹಿಸ್ ಚೀಕ್ಸ್ ವೆಟ್ ವಿತ್ tears. By now they have found the ointment in the cupboard, applied to the injured finger and set the child roaring in a higher key. Ointment ಸಿಗತ್ತೆ, ಹಚ್ತಾರೆ. ಬಟ್ ದ ಚೈಲ್ಡ್ ಬಿಗಿನ್ಸ್ ಟು ರೋರ್ ಇನ್ ಎ ಹೈಯರ್ ಕೀ. ಜೋರಾಗಿ ಬೇರೆ ಟ್ಯೂನಲ್ಲಿ ಕಿಚ್ಚಕ್ಕೆ ಶುರು ಮಾಡ್ತಾನೆ. ದಿಸ್ ಟೈಮ್ ಈ ಸೈಡ್, ಐ ವಾಂಟ್ ಎ ಬಿಗ್ ಪೆಪ್ಪರ್ಮೆಂಟ್. ಆಗ ಹೇಳ್ದ ಎಲಿಫೆಂಟ್ ಬೇಕು ಅಂತ, ಈಗ ಬಿಗ್ ಪೆಪ್ಪರ್ಮೆಂಟ್ ಅಂತಿದ್ದಾನೆ. ದ ನೆಕ್ಸ್ಟ್ ಡೇ ಹಿಸ್ ಸನ್ ಮೇಕ್ಸ್ ಎ ಬಿಗ್ ಫಸ್. ಹೀಗೆ ಅವತ್ತು ಮುಗೀತು ಹೆಂಗೋ ಕತೆ. Next day Margayya has to go to his business working place, or he makes a big fuss and keeps him at home for over an hour beyond his usual time. ಮಾಮೂಲಿ ಸಮಯಕ್ಕಿಂತ ಇನ್ನೂ 1 ಗಂಟೆ ಅಲ್ಲೇ ಉಳ್ಕೊಳಂಗೆ ಮಾಡಿಬಿಡ್ತಾನೆ. ಕಿರ್ಚಾಡಿ ಅರ್ಚಾಡಿ ಅಪ್ಪಂಗೆ ಹೋಗ್ಬಿಡ್ತಾ ಇಲ್ಲ. He engages his son's attention in splashing about a bucket of water in the backyard. Margayya takes his child to the backyard. ಇತ್ಲಿ ಕರ್ಕೊಂಡೋಗಿ he engages his attention in splashing the water from a bucket. ಒಂದು ಬಕೆಟ್ ತುಂಬ ನೀರು ತುಂಬಿ ನೀರು ಹೆಚ್ಕೊಂಡು ಕುತ್ಕೊ ಅಂತ ಕೂರಿಸ್ಬಿಟ್ಟು ಹೊಟ್ಟೋಗ್ತಾನೆ. ಬಟ್ ವೆನ್ ದ ವಾಟರ್ ಈಸ್ ಓವರ್, ಹಿ ಲುಕ್ಸ್ ಆಲ್ ಅರೌಂಡ್ ಅಂಡ್ ಲೆಟ್ಸ್ ಔಟ್ ಸಚ್ ಅನ್ ಆಂಗ್ರಿ ಶಾಟ್ ಫಾರ್ ಹಿಸ್ ಫಾದರ್ ದಟ್ ದ ಪೀಪಲ್ ಆನ್ ದ ಅದರ್ ಸೈಡ್ ಆಫ್ ದ ವಾಲ್ ರಿಮಾರ್ಕ್ ಟು ಈಚ್ ಅದರ್. ನೀರು ಮುಗ್ದೋಯ್ತು, ಈಗ ಅಪ್ಪ ನೋಡ್ತಾನೆ ಇಲ್ಲ. ಹೇ ಲೆಟ್ಸ್ ಔಟ್ ಎ ಕ್ರೈ, ಆಂಗ್ರಿ ಕ್ರೈ, ಶೌಟ್ ಫಾರ್ ಹಿಸ್ ಫಾದರ್. ಎಷ್ಟು ಜೋರಾಗಿಂದ್ರೆ ದ ಪೀಪಲ್ ಇನ್ ದ ನೆಕ್ಸ್ಟ್ ಹೌಸ್, ಗಂಡ ಹೆಂಡತಿ ದೊಡ್ಡಮ್ಮ ಮಾತಾಡ್ಕೋತಾರೆ. ದಿಸ್ ಈಸ್ ದ ವರ್ಸ್ಟ್ ಆಫ್ ಬಿಗೆಟ್ಟಿಂಗ್ ಸನ್ಸ್ ಆಫ್ ಲೇಟ್ ಇನ್ ಲೈಫ್. ಈ ಥರನೇ ಆಗೋದು. ಮಕ್ಕಳನ್ನ ಜೀವನದಲ್ಲಿ ಲೇಟಾಗಿ ಮಾಡ್ಕೊಂಡ್ರೆ ಹಿಂಗೆ ಆಗೋದು. ದೆ ಪೆಟ್ ದೆಮ್ ಆ್ಯಂಡ್ ಸ್ಪಾಯ್ಲ್ ದೆಮ್. ಅತಿಯಾಗಿ ಪೆಟ್ ದೆಮ್, ಮುದ್ದು ಮಾಡ್ತಾರೆ, ಆ್ಯಂಡ್ ದೆನ್ ಸ್ಪಾಯ್ಲ್ ದೆಮ್. ದೆ ಪೆಟ್ ದೆಮ್ ಆ್ಯಂಡ್ ಸ್ಪಾಯ್ಲ್ ದೆಮ್ ಆ್ಯಂಡ್ ಮೇಕ್ ದೆಮ್ ಲಿಟಲ್ ಮಾನ್ಸ್ಟರ್ಸ್. ಬೈ ಮೇಕಿಂಗ್ ದೆಮ್ ಪೆಟ್, ಬೈ showing too much attention, too much care, too much love, they spoil them and they will become little monsters. ರಾಕ್ಷಸರಾಗ್ಬಿಡ್ತಾರೆ ಅಂತ ಬೈತಾರೆ. ದ ಲೇಡಿ ಆನ್ ದ ಅದರ್ ಸೈಡ್ ಕ್ಯಾನ್ ವೆಲ್ ಸೇ ದಿಸ್ ಬಿಕಾಸ್ ಶಿ ಈಸ್ ದ ಮದರ್ ಆಫ್ 10. ಇವ್ರಿಗೊಂದೇ ಮಗು, ಮುದ್ದಾಡೋಕ್ಕೆ ಜಾಸ್ತಿ ಮುದ್ದು ತೋರಿಸ್ತಾರೆ. ಅವ್ರಿಗೆ 10 ಮಕ್ಕಳು. ಪ್ರೀತಿ ತೋರ್ಸೋಕ್ಕೆ ಎಲ್ಲರಿಗೂ ಅತಿ ಪ್ರೀತಿ ತೋರ್ಸೋಕ್ಕಾಗಲ್ಲ. ಸೊ ಶಿ ಕ್ಯಾನ್ ಅಟರ್ ದೀಸ್ ವರ್ಡ್ಸ್. ಇದು ಯಾಕೆ ಈ ಸನ್ನಿವೇಶ ಬಹಳ ಮುಖ್ಯ? ಆಸ್ that lady has expected, she is foretelling what will happen in future. Balu will become really a monster because of over care taken to him, over affection, love shown by Margayya to his son Balu, as he is the only son of Margayya. I think you have understood the lesson. You go to the video again and again. If you have any doubts or comments, post in the comment box. Bye. Take care.